ನಮಸ್ಕಾರ, ನಾನು ನಿಮ್ಮ ಶ್ರೀಲತಾ ರಾಜೀವ್, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್. ಏನಿವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದಾರೆ ಅಥವಾ ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದಾರೆ ಅಂತ ನೋಡೋದಾದರೆ, ತುಂಬ ಜನ ಸಬ್ಸ್ಕ್ರೈಬರ್ಸು ಕೇಳ್ತಾ ಇದ್ರಿ ಡ್ರ್ಯಾಗ್ ಪ್ರೂಫ್ ಮೇಕಪ್ ಮಾಡಿ ತೋರಿಸಿ ಅಥವಾ ಟ್ರಾನ್ಸ್ಫರ್ ಪ್ರೂಫ್ ಮೇಕಪ್ ಮಾಡಿ ತೋರಿಸಿ ಅಂತ. ಅದನ್ನು ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲ ಈಸಿ ಆಗಲಿ ಅಂತಲೇ ನಾನು ಈ ವಿಡಿಯೋನ ಮಾಡ್ತಾ ಇರೋವಂಥದ್ದು. ಇನ್ನು ಯಾರ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ಯಾಕೆ ಲೇಟ್ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಏರಿಯಾದಲ್ಲಿ ಪವರ್ ಕಟ್ ಪ್ರಾಬ್ಲಮ್ ಇರೋದ್ರಿಂದ ಕರೆಂಟ್ ಹೋಗಿದೆ. ನೀವೆಲ್ಲ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಂದು ನಾರ್ಮಲ್ ಸ್ಕಿನ್ ಇದೆ, ಜೊತೆಗೆ ಮೀಡಿಯಮ್ ಫೇರ್ ಇದ್ದೀನಿ. ಇಲ್ಲಿ ನಾನು ಫಿಕ್ಸರ್ನ ಮೊದಲೇ ಹಾಕ್ಕೊತಿದ್ದೀನಿ. ಇಲ್ಲಿ ಯೂಸ್ ಮಾಡ್ತಾ ಇರೋವಂಥ ಫಿಕ್ಸರ್ ಬಂದು ಪ್ಯಾಕು ಟೋನರ್ ಆಗಿ ಯೂಸ್ ಮಾಡಿಕೊಂಡೆ. ಇದಾದಮೇಲೆ ನಾನು ಫ್ಯಾಷನ್ ಕಲರ್ದು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಿದ್ದೀನಿ. ಇವತ್ತೆಲ್ಲ ನಾನು ಪ್ರಾಡಕ್ಟ್ನ ತೋರಿಸಿನೇ ನಿಮಗೆ ಮಾಡ್ತಾಯಿದ್ದೀನಿ, ಯಾಕಂದರೆ ತುಂಬ ಜನ ಕೇಳಿದ್ರಿ ಪ್ರಾಡಕ್ಟ್ನ ತೋರಿಸಿ ನೀವು ಅಪ್ಲೈ ಮಾಡಿ ಅಂತ, ಅದಕ್ಕೋಸ್ಕರ ಹಾಗೆ ಮಾಡ್ತಿದ್ದೀನಿ. ಇಲ್ಲಿ ರೀಕೋಡ್ ಅವ್ರದ್ದು ಗ್ರಿಪ್ ಪ್ರೈಮರ್ನ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಹೆಸರಲ್ಲೇ ಇರೋ ಹಾಗೆ ಮೇಕಪ್ನ ಗ್ರಿಪ್ಪಾಗಿ ಇಟ್ಕೊಳ್ಳುತ್ತೆ, ಅದಕ್ಕೋಸ್ಕರ ಈ ಪ್ರೈಮರ್ನ ಯೂಸ್ ಮಾಡ್ತಾಯಿದ್ದೀನಿ. ಇವತ್ತು ನಾವು ಮಾಡ್ತಾ ಇರೋ ಮೇಕಪ್ಪು ಅದೇ ಅಲ್ವಾ, ಟ್ರಾನ್ಸ್ಫರ್ ಪ್ರೂಫ್ ಆಗಿರಬೇಕು, ವಾಟರ್ ಪ್ರೂಫ್ ಆಗಿರಬೇಕು ಅಂತ. ನನಗೆ ಡಾರ್ಕ್ ಸರ್ಕಲ್ ಅನ್ನೋದು ತುಂಬ ಇದೆ, ಅಂದರೆ ನನ್ನ ಸ್ಕಿನ್ ಟೋನ್ಗಿಂತ ಒಂದು 2-3 ಶೇಡು ಡಾರ್ಕರ್ ಇದೆ ಅಂತಲೇ ಹೇಳ್ಬೋದು. ಸೊ ನಾನು ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಕ್ರೈಲಾನ್ ಬ್ರ್ಯಾಂಡಿಂದು. ನಿಮಗೆ ಡಾರ್ಕ್ ಸರ್ಕಲ್ ಇಲ್ಲ ಅನ್ನೋದಾದರೆ ಈ ಸ್ಟೆಪ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಿಂದ ನೀವು ಕಂಟಿನ್ಯೂ ಮಾಡ್ಕೋಬೋದು. ನನಗೆ ಎಲ್ಲೆಲ್ಲಿ ಅನ್ನಿವನ್ ಟೋನ್ ಅಂತ ಅನ್ನಿಸ್ತಿದೆ ಅಲ್ಲೆಲ್ಲ ನಾನು ಆರೆಂಜ್ ಕರೆಕ್ಟರ್ನ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಫಿಂಗರ್ನೇ ಯೂಸ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊತಾ ಇರೋವಂಥದ್ದು. ನೀವು ಬೇಕಿದ್ರೆ ಬ್ರಷು, ಬ್ಲೆಂಡರು ಯಾವುದರಿಂದ ಬೇಕಿದ್ರೂ ಬ್ಲೆಂಡ್ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಲೋರಿಯಲ್ ಅವ್ರದ್ದು ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ. ಇದು ಫುಲ್ ಕವರೇಜ್ ಕನ್ಸೀಲರ್ ಆಗಿದೆ. ಆರೆಂಜ್ ಕಲರ್ನ ಕಟ್ ಡೌನ್ ಮಾಡೋದಕ್ಕೆ ಅಂತಲೇ ಈ ಕನ್ಸೀಲರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಸಹ ನಾನು ಫಿಂಗರಿಂದನೇ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನನಗೆ ರೀಸೆಂಟಾಗಿ 10K ಫಾಲೋವರ್ಸ್ ಕಂಪ್ಲೀಟ್ ಆಯಿತು. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಅಂತ ಈ ವಿಡಿಯೋನಲ್ಲಿ ಹೇಳ್ತಿದ್ದೀನಿ. ಆಲ್ರೆಡಿ ಇದ್ರ ಬಗ್ಗೆ ಒಂದು ವಿಡಿಯೋನ ನಾನು ಮಾಡಿದ್ದೀನಿ, ಅಲ್ಲೂ ಸಹ ನೀವು ನೋಡ್ಬೋದು ಹೇಗೆ ಸೆಲೆಬ್ರೇಷನ್ ಮಾಡಿದೆ ಅಂತ. ನಾನಿಲ್ಲಿ ಫೌಂಡೇಶನ್ಗೋಸ್ಕರ ಮೇಬ್ಲಿನ್ನು ಜೊತೆಗೆ ಚಾರ್ಮೆಸಿ ಮಿಲಾನೋ ಎರಡನ್ನೂ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ. ಏನಕ್ಕೆ ನಾನು ಮಿಕ್ಸ್ ಮಾಡಿದೆ ಅಂದರೆ ಚಾರ್ಮೆಸಿ ಮಿಲಾನೋ ಫೇರ್ ಶೇಡಲ್ಲಿತ್ತು, ಫಿಟ್ ಮೀ ಬಂದುಬಿಟ್ಟು ಡಾರ್ಕರ್ ಶೇಡಲ್ಲಿತ್ತು. ಸೊ ಎರಡೂ ಮಿಕ್ಸ್ ಮಾಡಿ ನಾನು ನನ್ನ ಶೇಡ್ಗೆ ತಂದ್ಕೊಂಡು ಆಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ನಾವು ಯಾವಾಗಲೂ ಫೌಂಡೇಶನ್ ಅಪ್ಲೈ ಮಾಡಬೇಕಾದ್ರೆ ನೆಕ್ಕು, ಇಯರು ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು, ಈವನಾಗಿ ಕಾಣಬೇಕು. ಸೊ ಅಲ್ಲೂ ಸಹ ನಾನು ಫೌಂಡೇಶನ್ನ ಹಾಕ್ಕೊತಿದ್ದೀನಿ. ಇದಾದಮೇಲೆ ನಾನು ಬ್ಯೂಟಿ ಬ್ಲೆಂಡರಿಂದ ತುಂಬ ಸ್ಮೂತಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನಾವು ಅಪ್ಲೈ ಮಾಡೋ ಫೌಂಡೇಶನ್ ಹೇಗಿರಬೇಕು ಅಂದರೆ ತುಂಬ ಫೇರಾಗೂ ಇರಬಾರ್ದು, ಡಾರ್ಕಾಗೂ ಇರಬಾರ್ದು. ನಮ್ಮ ಸ್ಕಿನ್ ಟೋನ್ ಏನಿದೆ ಅದನ್ನು ನೋಡಿಕೊಂಡು ಮ್ಯಾಚ್ ಮಾಡಿಕೊಂಡೇ ಹಾಕ್ಕೊಳ್ಬೇಕಾಗತ್ತೆ. ಫೇಸ್ನ ಹೈಲೈಟ್ ಮಾಡೋದಕ್ಕೋಸ್ಕರ ಲೋರಿಯಲ್ ಪ್ಯಾರಿಸ್ ಅವ್ರದ್ದು ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ. ಇದು ನನ್ನ ಶೇಡ್ಗಿಂತ 2 ಶೇಡ್ ಲೈಟರ್ ಆಗಿದೆ. ಇದನ್ನು ನಾನು ಕನ್ಸೀಲರ್ ಬ್ರಷಿಂದ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಕನ್ಸೀಲರ್ ಬ್ರಷ್ ಅಂತಲೇ ಸಿಗುತ್ತೆ ನಿಮಗೆ, ಅದನ್ನು ನೀವು ಯೂಸ್ ಮಾಡಿದ್ರೆ ನೀಟಾಗಿ ಬ್ಲೆಂಡ್ ಮಾಡ್ಕೋಬೋದು. ಇದೇ ಕನ್ಸೀಲರ್ನ ನಾನು ಕಣ್ಮೇಲೂ ಸಹ ಅಪ್ಲೈ ಮಾಡ್ಕೊತಿದ್ದೀನಿ. ಯಾಕೆ ಅಂದರೆ ನೆಕ್ಸ್ಟ್ ನಾನು ಐ ಮೇಕಪ್ ಮಾಡಬೇಕಾಗಿದೆ. ಸೊ ಇವಾಗಲೇ ಅಪ್ಲೈ ಮಾಡಿಕೊಂಡ್ರೆ ನನಗೆ ಈಸಿ ಆಗುತ್ತೆ ಅಂತ ಅಷ್ಟೇ. ಇದಾದಮೇಲೆ ಪಿಜ್ಜಾ ಪಫಿಂದ ನೀಟಾಗಿ ಪೌಡರಿಂಗ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋಂಥ ಪೌಡರ್ ಬಂದು ಕ್ರೈಲಾನ್ ಅವ್ರದ್ದು. ರಿಮೈನಿಂಗ್ ಏರಿಯಾ ಎಲ್ಲ ಪೌಡರ್ ಬ್ರಷಿಂದ ನಾನು ಡಸ್ಟ್ ಔಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಬ್ಲಷ್ ಹಾಕ್ಕೊತಾ ಇದ್ದೀನಿ. ತುಂಬ ಲೈಟ್ ಪಿಂಕ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಜೊತೆಗೆ ಹೈಲೈಟರ್ ಸಹ ನಾನು ಅಪ್ಲೈ ಮಾಡ್ಕೊತಿದ್ದೀನಿ. ನೋಸ್ ಬ್ರಿಡ್ಜ್ ಮೇಲೆ ಮತ್ತು ಫೋರೆಡ್ ಮೇಲೆ, ಚಿನ್ ಮೇಲೆ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ನನ್ನ ಫೇಸು ತುಂಬಾ ಚಬ್ಬಿ ಆಗಿರೋದ್ರಿಂದ, ಅಂದರೆ ಸ್ವಲ್ಪ ದಪ್ಪ ಇರೋದ್ರಿಂದ ನನಗೆ ಕಂಟೋರ್ ತುಂಬಾ ಅವಶ್ಯಕತೆ ಇದೆ. ಫಸ್ಟ್ ನಾನಿಲ್ಲಿ ನೋಸ್ ಕಂಟೋರ್ ಮಾಡ್ಕೊತಿದ್ದೀನಿ. ಕಂಟೋರ್ ಮಾಡೋದ್ರಿಂದ ಸ್ವಲ್ಪ ಫೇಸು ಸ್ಲಿಮ್ಮಾಗಿ ಕಾಣುತ್ತೆ, ಅಂದರೆ ಬೇಡದೇ ಇರೋ ಫ್ಯಾಟ್ ಎಲ್ಲ ಸ್ವಲ್ಪ ಹೈಡ್ ಆಗುತ್ತೆ ನಮಗೆ. ನಿಮ್ಮ ಫೇಸ್ ಏನಾದರೂ ಆಲ್ರೆಡಿ ಸ್ಲಿಮ್ ಇದ್ದರೆ ನೀವು ಈ ಸ್ಟೆಪ್ನ ಸ್ಕಿಪ್ ಮಾಡ್ಕೋಬೋದು. ಐ ಮೇಕಪ್ ಮಾಡೋಣ ಬನ್ನಿ. ಲೈಟ್ ಪರ್ಪಲ್ ಶೇಡ್ ತೊಗೊಂಡು ವಿ ಕಾರ್ನರಲ್ಲಿ ಅಪ್ಲೈ ಮಾಡಿಕೊಂಡು ಅದರಿಂದನೇ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನನ್ನ ಸ್ಯಾರಿಗೆ ಮ್ಯಾಚ್ ಆಗುವಂಥ ಲೈಟ್ ಪರ್ಪಲ್ ಶೇಡನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋ ಅಂಥದ್ದು. ಇವತ್ತು ಐ ಮೇಕಪ್ಪು ಪರ್ಪಲ್ಲು ವಿತ್ ಗೋಲ್ಡ್ ಕಾಂಬಿನೇಷನಲ್ಲಿ ನಾನು ಮಾಡ್ಕೊತಾ ಇದ್ದೀನಿ. ನನಗೆ ಯಾವಾಗಲೂ ಪರ್ಪಲ್ಲು ಮತ್ತು ಗೋಲ್ಡ್ ಕಾಂಬಿನೇಷನ್ ತುಂಬಾ ಇಷ್ಟ ಆಗುತ್ತೆ.
ನಿಮಗೆ ಯಾವ ಕಲರ್ ಕಾಂಬಿನೇಷನ್ ಐ ಮೇಕಪ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬ್ಲೆಂಡಿಂಗ್ ಎಲ್ಲ ಆದಮೇಲೆ ನಾನು ಗೋಲ್ಡ್ ಕಲರ್ ಶಿಮ್ಮರ್ ತೊಗೊಂಡು ಫಿಂಗರಿಂದನೇ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಶಿಮ್ಮರ್ಸ್ ಎಲ್ಲ ಯಾವಾಗಲೂ ಫಿಂಗರಿಂದ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಅದು ಬರುತ್ತೆ. ಮತ್ತು ನಾನು ವಿ ಕಾರ್ನರಲ್ಲಿ ಸ್ವಲ್ಪ ಡಾರ್ಕ್ ಪರ್ಪಲ್ ಶೇಡಿಂದ ಬ್ಲೆಂಡ್ ಮಾಡ್ಕೊತಿದ್ದೀನಿ. ಐಲೈನರ್ ಹಾಕ್ಕೊಳ್ಳೋದಕ್ಕೆ ನಾನು ಎಲ್ಫ್ ಕಂಪ್ನಿದು ಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾರಿಗಾದ್ರೂ ಮೇಕಪ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನನ್ನ ಅಕಾಡೆಮಿ ಇರೋದು ನಾಗರಬಾವಿ ಬ್ಯಾಂಗ್ಳೂರಲ್ಲಿ. ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಜಲ್ಗೆ ನಾನು ರೀಕೋಡ್ ಅವ್ರದ್ದು ವಾಟರ್ ಪ್ರೂಫ್ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಕಾಜಲ್ ಹಾಕಿದ ಮೇಲೆ ನಾನು ಪರ್ಪಲ್ ಶೇಡ್ ಐ ಶ್ಯಾಡೋಯಿಂದ ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಹೀಗೆ ಬ್ಲೆಂಡ್ ಮಾಡೋದ್ರಿಂದ ಕಣ್ಣು ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಇದಾದಮೇಲೆ ಮೇಕ್ಸ್ ಮಿಯಾ ಅವ್ರದ್ದು ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ, ಪರ್ಪಲ್ ಶೇಡ್ದು. ಇದು ನನ್ನ ಸ್ಯಾರಿಗೆ ಮ್ಯಾಚ್ ಆಗೋದ್ರಿಂದ ಈ ಶೇಡ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಮ್ಯಾಚ್ ಆಗೋವಂಥ ಸ್ಟಿಕ್ಕರ್ನ ಸಹ ನಾನಿಲ್ಲಿ ಇಟ್ಕೊತಿದ್ದೀನಿ. ಐಬ್ರೋ ಫಿಲ್ಲಿಂಗ್ ಹೇಗೆ ಮಿಸ್ ಮಾಡೋದಕ್ಕಾಗತ್ತೆ ಅಲ್ವಾ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋವಂಥ ಪ್ಯಾಲೆಟ್ ನೇಮ್ ಬಂದು ಪ್ಯಾಕ್ದು. ತುಂಬಾ ನ್ಯಾಚುರಲಾಗಿ ಫಿಲ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಥರ ಡ್ರಾಮ್ಯಾಟಿಕ್ಕಾಗಿ ನಾನಿಲ್ಲಿ ಫಿಲ್ ಮಾಡ್ತಾ ಇಲ್ಲ. ಮಸ್ಕರಾಗೋಸ್ಕರ ನಾನು ಫಾರೆವರ್ 52ದು ಎಕ್ಸ್ಟ್ರಾ ಎಕ್ಸೆಲ್ ಅಂತ ಸಿಗುತ್ತೆ, ಆ ಮಸ್ಕರನ ಯೂಸ್ ಮಾಡ್ತಿದ್ದೀನಿ. ಐ ಮೇಕಪ್ ಎಲ್ಲ ಹೇಗೆ ಬಂದಿದೆ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನೆಕ್ಸ್ಟ್ ನಾನು ಯೂರೋ ಪ್ಯಾರಿಸ್ ಅವ್ರದ್ದು ಲ್ಯಾಶಸ್ ಯೂಸ್ ಮಾಡ್ತಾ ಇದ್ದೀನಿ. ನಂಬರ್ ಬಂದು 54. ಮೇಕಪ್ನ ಫಿಕ್ಸ್ ಮಾಡೋದಕ್ಕೆ ನಾನು ಪ್ಯಾಕ್ ಕಂಪ್ನಿದು ಮೇಕಪ್ ಫಿಕ್ಸರ್ ಯೂಸ್ ಮಾಡಿದ್ದೀನಿ. ಟ್ರಾನ್ಸ್ಫರ್ ಪ್ರೂಫ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋ ಸಮಯ ಬನ್ನಿ ಚೆಕ್ ಮಾಡೋಣ. ನೋಡಿ, ಒಂದು ಚೂರು ಟ್ರಾನ್ಸ್ಫರ್ ಆಗಿಲ್ಲ ಮೇಕಪ್ಪು, ಹಾಗೇನೇ ಇದೆ. ಸ್ಟೂಡೆಂಟ್ ಒಬ್ಬರಿಗೆ ಕರಿತಾ ಇದ್ದೀನಿ, ಅವರು ಕೂಡ ಟೆಸ್ಟ್ ಮಾಡಲಿ ಅಂತ. ಬನ್ನಿ ಶ್ವೇತಾ ಅವರೇ, ಅವರು ಕೂಡ ಟಿಶ್ಯೂ ಕೊಡ್ತಾ ಇದ್ದೀನಿ, ಅವರು ಚೆಕ್ ಮಾಡ್ತಾರೆ. ಟ್ರಾನ್ಸ್ಫರ್ ಆಗ್ತಾ ಇದೆಯಾ? ಇಲ್ಲ ಮೇಡಮ್, ಯಾವುದೇ ಥರ ಫೌಂಡೇಶನ್ ಅನ್ನೋದು ಕೈಗಾಗಲಿ ಅಥವಾ ಟಿಶ್ಯೂಗಾಗಲಿ ಬರ್ತಿಲ್ಲ. ಕಂಪ್ಲೀಟಾಗಿ ಇದು ಸ್ವೆಟ್ ಪ್ರೂಫ್ ಆಗಿದೆ. ಓಕೆ, ಥ್ಯಾಂಕ್ ಯು. ಜೊತೆಗೆ ನಾನಿಲ್ಲಿ ವಾಟರ್ ಪ್ರೂಫ್ ಕೂಡ ಮಾಡಿದ್ದೀನಿ. ಅದನ್ನು ಚೆಕ್ ಮಾಡೋಕ್ಕೆ ನನ್ನ ಸ್ಟೂಡೆಂಟು ನನ್ನ ಸ್ಕಿನ್ ಮೇಲೆ ನೀರನ್ನ ಹಾಕ್ತಾ ಇದ್ದಾರೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ವಾಟರ್ ಹಾಕಾದ್ಮೇಲೆ ಟಿಶ್ಯೂಯಿಂದ ಸಹ ಪ್ರೆಸ್ ಮಾಡಿ ಚೆಕ್ ಮಾಡ್ತಾ ಇದ್ದಾರೆ. ಒಂದು ಚೂರು ಸಹ ಮೇಕಪ್ಪು ಬಂದಿಲ್ಲ, ನೀವೇ ನೋಡ್ಬೋದು. ಇವಾಗ ನಾನೇ ಅವ್ರಿಗೆ ಇನ್ನೊಂದು ಸರಿ ಹಾಕಿ ಚೆಕ್ ಮಾಡಿ ಅಂತಲೂ ಹೇಳಿದೆ. ಅವರು ಇನ್ನೊಂದು ಸರಿ ಹಾಕಿಬಿಟ್ಟು ಸಹ ಇಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ರಿಸಲ್ಟ್ನ ನೀವೇ ನೋಡ್ಬೋದು. ನೋಡಿದ್ರಿ ಅಲ್ವಾ ಟ್ರಾನ್ಸ್ಫರ್ ಪ್ರೂಫ್ ಮೇಕಪ್ನ ಎಷ್ಟು ಈಸಿಯಾಗಿ ನಾವು ಅಚೀವ್ ಮಾಡ್ಬೋದು ಅಂತ. ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.